ನಾವ್ ಏನೇ ಹೇಳೋದು ಸೋತ್ರ ಗೆದ್ರು ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೇ. ಬೇರೆ ಲೆವೆಲ್ ಅದು ಆರ್ಸಿಬಿ ಅಂದ್ರೆ. ಎಲ್ಲಾರು ಈ ಸತಿ ಕಪ್ಪು ಲಾಲಿಪಾಪ್ ಅಂತವ್ರೆ, ಅವ್ರಿಗೆ ಲಾಲಿಪಾಪ್ ಇಟ್ಬಿಡೋದೆ. ನಮ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್, ನಮ್ ಬಾಸ್ ಅವರು ಈ ಸಲ ಕಪ್ ನಮ್ದೇ ಅಂತ ಬರ್ದಿಟ್ಕೊಂಡಿದೀವಿ. ಎಸ್ ವೀಕ್ಷಕರೇ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಆಗಿನೇ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶವನ್ನ ಪಡೆದುಕೊಂಡಿದೆ. ಈ ಒಂದು ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ರಾಜಸ್ಥಾನ ರಾಯಲ್ಸ್ ಅನ್ನ ಎದುರಿಸ್ತಾ ಇದೆ. ಹಿಂದಿನ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಭರ್ಜರಿ ಆದಂತಹ ಜಯವನ್ನ ಗಳಿಸಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಸಾಕಷ್ಟು ಆತ್ಮವಿಶ್ವಾಸದಲ್ಲಿದೆ. ಅದೇ ರೀತಿ ಅವರ ಅಭಿಮಾನಿಗಳು ಕೂಡ ಒಂದು ಆತ್ಮವಿಶ್ವಾಸದಲ್ಲಿ ಇರುವಂತದ್ದು. ಸೊ ಅದಕ್ಕೆ ನಾನು ಅವ್ರು ಈ ಸದ್ಯಕ್ಕೆ ಏನು ಆರ್ಸಿಬಿಯ ಪುಟಾಣಿ ಅಭಿಮಾನಿಗಳೇನಿದ್ದಾರೆ ಎಲ್ಲರನ್ನು ಮಾತಾಡಿಸ್ತಾ ಹೋಗ್ತೀನಿ. ಹಾಯ್, ಹೆಸರೇನು? ಹೃದಯ್ ಅಂತ. ಆರ್ಸಿಬಿ ಮತ್ತೆ ಸಿಎಸ್ಕೆ ಮ್ಯಾಚ್ ನೋಡಿದೆ ಹಿಂದಿಂದು. ಹೇಗಿತ್ತು ಮ್ಯಾಚ್? ಭರ್ಜರಿ ಇತ್ತು. ಏನ್ ಅಂದ್ರೆ ಓವರ್ ಆಲ್ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀಯಾ? ಹೇಗೆ ಆಡಿದ್ರು? ಯಾರು ಚೆನ್ನಾಗಿ ಆಡಿದ್ರು. ಡುಪ್ಲೆಸಿ ಕ್ಯಾಚ್ ಚೆನ್ನಾಗಿತ್ತು. ಕ್ಯಾಚ್ ಚೆನ್ನಾಗಿತ್ತು. ಓಕೆ, ಬ್ಯಾಟಿಂಗ್ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು? ರಜತ್ ಬ್ಯಾಟಿಂಗ್ ಚೆನ್ನಾಗಿತ್ತು. ಫಾಫ್ ಬ್ಯಾಟಿಂಗ್ ಚೆನ್ನಾಗಿತ್ತು. ಓಕೆ, ಮತ್ತೆ ಬೌಲಿಂಗ್ ಅಲ್ಲಿ ಯಶ್ ದಯಾಳ್. ಆ ಲಾಸ್ಟ್ ಓವರ್ ಬಗ್ಗೆ ಏನ್ ಹೇಳ್ತೀಯ? ಮ್ಯಾಚ್ ವಿನ್ನಿಂಗ್ ಲಾಸ್ಟ್ ಓವರ್ ಬಗ್ಗೆ ಅದಂತೂ ಮಸ್ತಾಗಿತ್ತು. ನೀವು ಮ್ಯಾಚ್ ನೋಡಿದ್ರ ಆರ್ಸಿಬಿ ವರ್ಸಸ್ ಸಿಎಸ್ಕೆ? ಹೌದು, ನೋಡಿದ್ವಿ. ಹೇಗಿತ್ತು ಮ್ಯಾಚ್ ಅದು ಆರ್ಸಿಬಿ ವರ್ಸಸ್ ಸಿಎಸ್ಕೆ? ಆರ್ಸಿಬಿ ಅಂದ್ರೇನೆ ಬೇರೆ ಲೆವೆಲ್ ಅದು ಆರ್ಸಿಬಿ ಅಂದ್ರೆ. ನಮ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್, ನಮ್ ಬಾಸ್ ಅವರು ಅವ್ರ ಬ್ಯಾಟಿಂಗ್ ಮುಂದೆ ಇನ್ ಯಾರು ಆಡಕ್ಕೆ ಚಾನ್ಸ್ ಇಲ್ಲ, ಆ ತರ ಆಡ್ತಾರ ಅವರು. ಡುಪ್ಲಿಸಿಸ್ ಕ್ಯಾಚು, ಅವರು ಡೈರೆಕ್ಟ್ ಇಟ್ ಹೊಡೆಯೋದು ನೆಕ್ಸ್ಟ್ ಲೆವೆಲ್. ಒಂದು ಕ್ರೂಷಿಯಲ್ ಇಂಪಾರ್ಟೆಂಟ್ ಆದಂತ ಕ್ಯಾಚ್ ಅನ್ನು ತಗೊಂಡ್ರು. ಡುಪ್ಲಿಸಿಸ್ ತಗೊಂಡ್ರು, ಮಸ್ತಾಗಿರೋ ಕ್ಯಾಚು. ಆ ತರ ಫ್ಲೈಯಿಂಗ್ ಕ್ಯಾಚಸ್ ಯಾರು ತಾನೇ ಕಷ್ಟದ ಇದ್ರ ಟೈಮಲ್ಲಿ ಹಿಡಿತಾರೆ. ಹೌದು. ಸೊ ಒಟ್ಟಾರೆಯಾಗಿ ಮ್ಯಾಚ್ ಗೆದ್ದಾಯ್ತು ಸಿಎಸ್ಕೆ ಮೇಲೆ. ಆದ್ರೆ ಆ ಒಂದು ಕೊನೆ ಓವರ್ ಏನಿತ್ತು ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಓವರ್ ಆಲ್ ಟೀಮ್ ಎಫರ್ಟ್ ಇದ್ರು ಕೂಡ 17 ರನ್ ಅನ್ನ ಡಿಪೆಂಡ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇತ್ತು. ಇಬ್ರು ಫಿನಿಶರ್ಸ್ ಇದ್ರು ಫೀಲ್ಡ್ ಅಲ್ಲಿ. ಸೊ ಅವರಿಬ್ಬರನ್ನ ಕಟ್ ಹಾಕಿರೋದ್ರ ಬಗ್ಗೆ ಯಶ್ ದಯಾಳ್ ಬೌಲಿಂಗ್ ಅಲ್ಲಿ ಹೋದ್ ಸಲ ರಿಂಕು ಸಿಂಗ್ಗೆ 5 6 ಹೊಡ್ಸ್ಕೊಂಡಿದ್ರು. ಈ ಸಲ ಡಿಫೆಂಡ್ ಮಾಡಿರೋದ್ರಿಂದ ಅವ್ರು ಯಶ್ ದಯಾಳ್ಗೆ ಒಂದು ನೇಮು, ಸಖತ್ತಾಗಿರೋ ನೇಮ್ ಬಂದಿದೆ ಆರ್ಸಿಬಿ ತಂಡದಲ್ಲಿ. ಬರೀ ಇದೊಂದು ಪಂದ್ಯ ಅಂತಲ್ಲ, ಹಿಂದಿ ಪಂದ್ಯದಲ್ಲೂ ಕೂಡ ಈ ಒಂದು ಓವರ್ ಆಲ್ ಸೀಸನ್ ಅಲ್ಲಿ ಚೆನ್ನಾಗಿ ಆಡಿಸ್ಕೊಂಡ್ ಬಂದಿದ್ರು ಯಶ್ ದಯಾಳ್. ಮತ್ತೆ ಈ ಮ್ಯಾಚ್ ಅಲ್ಲಿ ಮಾತ್ರ ಚೆನ್ನಾಗಿ ಆಡಿಸಿದ್ರು. ಓಕೆ ಫೈನ್. ಇನ್ನ ಬ್ಯಾಟಿಂಗ್ ವಿಭಾಗಕ್ಕೆ ಬರೋದಾದ್ರೆ ಯಾರೆಲ್ಲ ಚೆನ್ನಾಗಿ ಆಡಿದ್ರು ಅಂತ ಅನಿಸ್ತು ನಿಮ್ಗೆ? ಬ್ಯಾಟಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಯಾರ್ದು ಪಾರ್ಟ್ನರ್ಶಿಪ್ ನಿರ್ವಹಿಸ್ತಾ ಅಂತ ಅನಿಸ್ತು? ವಿರಾಟ್ ಕೊಹ್ಲಿ, ಡುಪ್ಲಿಸಿಸ್, ರಜತ್ ಪಟಿದಾರ್, ಡಿಕೆ ಫಿನಿಶರ್. ಡಿಕೆ ಓವರ್ ಆಲ್ ಮ್ಯಾಚ್ ಚೆನ್ನಾಗಿತ್ತು, ಸಖತ್ತಾಗಿ. ಓಕೆ, ಮ್ಯಾಚ್ ಅಂತೂ ಗೆದ್ದಾಯ್ತು. ಈಗ ಏನು ಎಲಿಮಿನೇಟರ್ ಪಂದ್ಯ, ಏನು ಆರ್ಸಿಬಿ ಈಗಾಗಲೇ ಕ್ವಾಲಿಫೈರ್ ಹಂತವನ್ನ ಪ್ರವೇಶ ಮಾಡಿದೆ. ರಾಜಸ್ಥಾನ್ ರಾಯಲ್ಸ್ ಪಂದ್ಯದ ಬಗ್ಗೆ ಏನ್ ಹೇಳ್ತೀವಿ? ಅವ್ರು ಯಾವಾಗಿದ್ರು ಗೆದ್ದೇ ಗೆಲ್ತಾರೆ. ನಾವು ಪ್ಲೇ ಆಫ್ ಎಂಟ್ರಿ ಆದಾಗಿಂದ ಮ್ಯಾಚ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಬರ್ದಿಟ್ಕೊಂಡಿದೀವಿ. ಯಾವಾಗಿದ್ರು ನಮ್ದೇ, ಆರ್ಸಿಬಿ ಮಾತ್ರ ಬಿಡಲ್ಲ. ಸೂಪರ್. ಮ್ಯಾಚ್ ನೋಡ್ದ ಹಿಂದೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಹೇಗಿತ್ತು? ಚೆನ್ನಾಗಿತ್ತು, ಭರ್ಜರಿ ಆಗಿತ್ತು, ಸೂಪರ್ ಆಗಿತ್ತು. ಓಕೆ, ಸೊ ಈಗ ಹಿಂದಿನ ಮ್ಯಾಚ್ ನೋಡ್ದಲ್ಲ, ಯಾರು ಚೆನ್ನಾಗಿ ಆಡಿದ್ರು ಅಂತ ಅನಿಸ್ತು ನಿಂಗೆ ಆ ಮ್ಯಾಚ್ ಅಲ್ಲಿ? ಕಿಂಗ್ ಕೊಹ್ಲಿ, ಡಿಕೆ, ದಿನೇಶ್ ಕಾರ್ತಿಕ್, ಪಟಿದಾರ್ ಎಲ್ಲ ಚೆನ್ನಾಗಿ ಆಡಿದ್ರು ಓವರ್ ಆಲ್. ಆ ಲಾಸ್ಟ್ ಓವರ್ ಬಗ್ಗೆ ಯಶ್ ದಯಾಳ್ ಹಾಕಿದಂತ ಲಾಸ್ಟ್ ಓವರ್ ಚೆನ್ನಾಗಿತ್ತು. ಎಲ್ಲಾರ್ಗು ಸೋಲ್ತಾರೆ ಅನ್ಕೊಳ್ಳೋದಿಲ್ಲ, ಎಲ್ಲರೂ ಹಾಗೆ ಗೆಲ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಬಾಲ್ ಅಲ್ಲಿ ಎಷ್ಟು ಹಾಕಿದ್ರು ಅವ್ರಿಗೆ ಗೊತ್ತಿರೋದು. ಓಕೆ ಫೈನ್. ಬಟ್ ಅದೊಂದು ಫಸ್ಟ್ ಬಾಲಿಗೆ 6 ಹೋದಾಗ ಭಯ ಇತ್ತ? ಧೋನಿ ಅವ್ರು 6 ಹೊಡೆದಾಗ ಅವ್ನು ಕ್ಯಾಚ್ ಔಟ್ ಆಗಿಲ್ಲ ಅಂದಿದ್ರೆ ಏನಾದ್ರು ಸಿಚುವೇಶನ್ ಕೊಡ್ತಿದ್ರು ಧೋನಿ. ಆದ್ರೆ ನಮ್ ಬಿಡ್ಬೇಕಲ್ಲ ಬಾಲರ್ಸು, ವಿಕೆಟ್ ಮಾಡಿದ್ರು, ಗೆದ್ರು. ಓಕೆ, ನೀನ್ ನೋಡ್ದ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಹೇಗಿತ್ತು? ಮ್ಯಾಚು ಚೆನ್ನಾಗಿತ್ತು. ಒಟ್ಟಾರೆಯಾಗಿ ಆ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀಯ? ಅಂದ್ರೆ ಯಾರು ಚೆನ್ನಾಗಿ ಆಡಿದ್ರು ಅನ್ಸುತ್ತೆ ಮ್ಯಾಚ್ ಅಲ್ಲಿ? ವಿನ್ನರ್ ಯಾರು ಅನ್ಸುತ್ತೆ? ವಿನ್ನರ್ ಆರ್ಸಿಬಿ ಬ್ಯಾಟಿಂಗ್ ಆಡಿದಂದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಪಟಿದಾರ್ ಅವರು, ಅವರೆಲ್ಲ ಚೆನ್ನಾಗಿ ಆಡೋರು. ಡಿಕೆ ಅವ್ರ ಫಿನಿಶರ್, ಅವರೆಲ್ಲ ಚೆನ್ನಾಗಿ ಆಡೋದು. ಸಿಎಸ್ಕೆ ಅಲ್ಲಿ ಧೋನಿ ಅವ್ರು ಮಾತ್ರ 110 ಮೀಟರ್ ದೂರ ಹೊಡೆದ್ರು 6. ಅದೊಂದು ಇಷ್ಟ ಆಯ್ತು. ಬಟ್ ಫೈನಲಿ ಏನು ಆರ್ಸಿಬಿ ಮ್ಯಾಚ್ ಅನ್ನು ಎಸ್ ದಯಾಳ್ ಬಾಲಿಂಗ್ ಸಖತ್ತಾಗಿ ಮಾಡಿದ್ರು. 2 ಬಾಲ್ ಡಾಟ್ ಮಾಡಿಸಿದ್ರು ಜಡೇಜಾಗೆ 2 ಬಾಲ್ ಡಾಟ್ ಮಾಡಿಸಿದ್ರು. ಅವಾಗಿಂದ ಮ್ಯಾಚ್ ವಿನ್ ಆಯ್ತು ಆರ್ಸಿಬಿ. ಎಸ್, ಫೈನಲಿ ಆ ಒಂದು ಲಾಸ್ಟ್ ಓವರ್ ತುಂಬಾನೇ ಚೆನ್ನಾಗಿತ್ತು. ಏನು ಮ್ಯಾಚ್ ಅನ್ನ ನೋಡ್ತಾ ಇದ್ರೆ ಅಂದ್ರೆ ಆ ಒಂದು ಮ್ಯಾಚಿಗೆ ಒಂದು ಒಳ್ಳೆ ಏನು ಕ್ಲೈಮ್ಯಾಕ್ಸ್ ಅಂತ ಅನಿಸ್ತು. ಆದ್ರೆ ಯಶ್ ದಯಾಳ್ ಹಿಂದೆ ಏನು ಟೀಮಿಗೆ ತಗೊಂಡಾಗ ಒಂದ್ ಸ್ವಲ್ಪ ಅಷ್ಟೇನು ಒಳ್ಳೆ ಬೌಲರ್ ಅಲ್ಲ ಅಂತ ಇದಿತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಅದ್ರ ಬಗ್ಗೆ ಅವರು ರಿಂಕು ಸಿಂಗ್ ಹತ್ರ ಎಲ್ಲ ಹೊಡ್ಸ್ಕೊಂಡಿದ್ರು, 6 ಎಲ್ಲ ಹೊಡ್ಸ್ಕೊಂಡಿದ್ರು. ಈಗ ಒಳ್ಳೆ ಇದಿದೆ, ಒಳ್ಳೆ ಫಾರ್ಮ್ ಅಲ್ಲಿ ಬಂದಿದ್ದಾರೆ. ಆದ್ರೂ ಜಡೇಜ್ ಅವ್ರಿಗೆ 2 ಬಾಲ್ ಡಾಟ್ ಮಾಡಿಸಿದ್ರು, ಆರ್ಸಿಬಿ ವಿನ್ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು ಆರ್ಸಿಬಿ ವಿನ್ ಆಗಿದ್ದಕ್ಕೆ. ಓಕೆ, ಮತ್ತೆ ಓವರ್ ಆಲ್ ಟೀಮ್ ಬಗ್ಗೆ ಹೇಳಕ್ ಹೋದ್ರೆ ವಿರಾಟ್ ಕೊಹ್ಲಿ ಇರ್ಬೋದು, ಡುಪ್ಲೆಸಿಸ್ ಇರ್ಬೋದು, ಮ್ಯಾಕ್ಸ್ವೆಲ್ ಕಮ್ ಬ್ಯಾಕ್ ಮಾಡಿದ್ದಾರೆ ಮ್ಯಾಚ್ಗೆ, ಏನ್ ಹೇಳ್ತೀಯ?
ತುಂಬಾ ಇಷ್ಟ ಆಯ್ತು. ಫ್ಯಾಬ್ ಡೂಪ್ಲೆಸಿ ಸಕ್ಕದ ಕ್ಯಾಚ್ ಹಿಡಿದ್ರು, ಅದು ಇಷ್ಟ ಆಯ್ತು. ವಿರಾಟ್ ಬ್ಯಾಟಿಂಗ್ ಬಗ್ಗೆ ಹಾಗೆ ಮ್ಯಾಕ್ಸಿ ಬಗ್ಗೆ ಅದ್ ನೋಡಿಲ್ಲ. ಓಕೆ ಫೈನ್. ಈಗ RCB ಏನು ಕ್ವಾಲಿಫೈಯರ್ ಅನ್ನ ಪ್ರವೇಶ ಮಾಡಿದೆ. ರಾಜಸ್ಥಾನ್ ರಾಯಲ್ಸ್ ಮೇಲೆ ಮ್ಯಾಚ್ ಇರೋದು, ಗೆಲ್ತಾರ ಈ ಮ್ಯಾಚ್ ಅಲ್ಲಿ? ಗೆಲ್ತಾರೆ. ಓಕೆ, ನಾವ್ ಏನೇ ಹೇಳೋದು ಸೋತ್ರು ಗೆದ್ರು ಈ ಸಲ ಕಪ್ ನಮ್ದೆ. ಸೂಪರ್ ಕಣ. ನೀನೇನ್ ಹೇಳ್ತೀಯ? RCB ಈಗ ಮ್ಯಾಚ್ ಇರೋದು ರಾಜಸ್ಥಾನ್ ರಾಯಲ್ಸ್ RR ಮೇಲೆ, ಏನ್ ಹೇಳ್ತೀಯ? ಈ ಒಂದು ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಗೆಲ್ತಾರ? ಎಲ್ಲಾರು ಈ ಸತಿ ಆಗ ಕಪ್ಪು ಲಾಲಿಪಾಪು ಅಂತವ್ರೆ, ಅವ್ರಿಗೆ ಲಾಲಿಪಾಪ್ ಇಕ್ಬಿಡೋದೆ RCB ಗೆದ್ರೆ. ಓಕೆ, ಸೂಪರ್ ಕಣ. ಫೈನ್. ಈಗ RCB ಏನು ಕ್ವಾಲಿಫೈಯರ್ ಹಂತವನ್ನ ಪ್ರವೇಶ ಮಾಡಿದೆ. ಯಾರು ಈ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಮೇಲೆ ಯಾರು ಒಳ್ಳೆ ಪರ್ಫಾರ್ಮ್ ಕೊಡ್ತಾರೆ ಅನ್ಸುತ್ತೆ? ಕೊಹ್ಲಿ ಕಿಂಗ್. ನೀವೇನ್ ಹೇಳ್ತೀರಿ ಸರ್? ಕಿಂಗ್ ಕೊಹ್ಲಿನೇ. ಕಿಂಗ್ ಕೊಹ್ಲಿ. ನಿಮ್ ಪ್ರಕಾರ? ಮ್ಯಾಕ್ಸ್ವೆಲ್. ನಮ್ ಪ್ರಕಾರ ಡೂಪ್ಲೆಸಿಸ್. ಸೊ ನೀವೆಲ್ಲ ಒಂದು ಡಿಫ್ರೆಂಟ್ ಹೆಸರು ಹೇಳಿದ್ರಿ, ಹೆಚ್ಚಿನದಾಗಿ ವಿರಾಟ್ ಅಂದ್ರಿ. ಏನೇ ಆದ್ರೂ ಕೂಡ ಫೈನಲಿ ಟೀಮ್ ಇಡೀ ಪರ್ಫಾರ್ಮ್ ಮಾಡಿದ್ರೆ ಟೀಮ್ ಗೆಲ್ಲುತ್ತೆ. ಸೊ ಸಿಂಗಲ್ ಪರ್ಫಾರ್ಮೆನ್ಸ್ ಇಂದ ಕೂಡ ಗೆಲ್ಲುವಂತ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ವಿರಾಟ್ ಅವ್ರು ಎಷ್ಟು ರನ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? 700 ಸಮಥಿಂಗ್ ಮಾಡ್ತಾರೆ ಓವರ್ ಆಲ್. ಬಟ್ ಈ ಮ್ಯಾಚ್ ಅಲ್ಲಿ ಎಷ್ಟು ರನ್ ಮಾಡ್ಬೋದು ಅಂತ ಅನ್ಸುತ್ತೆ? ಸೆಂಚುರಿ ಬಾರಿಸಿದ್ರೇನೆ ನಮ್ಗೆ ಇಷ್ಟ. ಅವ್ರು ಸೆಂಚುರಿ ಹೊಡೆಯೋದ್ರಲ್ಲೇ ಒಂಥರ ಕ್ರೇಜ್ ಜಾಸ್ತಿ. ಸೆಂಚುರಿ ಬೇಕು ಅಂತೀವಿ. ಹೌದು. ನಿನ್ ಪ್ರಕಾರ ವಿರಾಟ್ ಎಷ್ಟು ರನ್ ನೋಡಬೇಕು? ಸೆಂಚುರಿ. ನಿಮ್ಗೆ? ನಮ್ಮ ಪ್ರಕಾರ ಸೆಂಚುರಿ ನೋಡಿಬೇಕು. ಬಾಲಿಂಗ್ ಅಲ್ಲಿ ಯಾರ್ದು ಬೆಟರ್ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ಸುತ್ತೆ? ಸಿರಾಜ್ ಬರ್ಬೋದು. ದಯಾಲ್. ಸಿರಾಜ್ ಎಸ್ ದಯಾಳ್ ಬರ್ಬೋದು. ಸಿರಾಜ್. ಓಕೆ, ಈಗ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಯ್ತು ಅಂದ್ರೆ ಎಷ್ಟು ರನ್ ಹೊಡಿಬೇಕು? ಹಾಗೇನೆ ಬಾಲಿಂಗ್ ಆಯ್ತು ಅಂದ್ರೆ ಎಷ್ಟು ರನ್ ಒಳಗೆ ಅವ್ರನ್ನ ಕಟ್ ಹಾಕ್ಬೇಕು ಅಂತ ಅನ್ಸುತ್ತೆ? 250 ಹೊಡಿಲೇಬೇಕು. ಓಕೆ, 200 ಕಟ್ ಹಾಕ್ಬೇಕು ಅವ್ರನ್ನ 200 ಒಳಗಡೆ, ಈಸಿ ಆಗುತ್ತೆ. ಹೌದು, 250 ಹೊಡಿಬೇಕು. 190 ಹೊರಗಡೆ ಕಟ್ ಹಾಕಿದ್ರೆ ಈಸಿ ನಮ್ಗೇನೆ. ಓಕೆ, ನಮಗ್ 300 ಹೊಡಿಬೇಕು. SRH ಅವ್ರು ಬ್ರೇಕ್ ಮಾಡೋರು ನಮ್ ರೆಕಾರ್ಡ್. ಓಕೆ, ಅಕಸ್ಮಾತ್ ಬಾಲಿಂಗ್ ನಮ್ದೇ ಬಂದ್ರೆ 170 ಒಳಗಡೆ ಕಟ್ ಹಾಕ್ಬೇಕು. ಸೂಪರ್ ಕಣ. ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಒಂದ್ ಸ್ವಲ್ಪ. ಅದೇ ರೀತಿ ಏನು ಹೈ ಸ್ಕೋರ್ ಇದೆ ಅದನ್ನ ಮತ್ತೆ ನಮ್ದು ಹಾಕ್ಸ್ಕೊಳ್ಳೋಣ ಅಂತ. ಎಷ್ಟು 10 ವರ್ಷಗಳಿಗಿಂತ ಜಾಸ್ತಿ ನಮ್ದೇ ಹೈ ಸ್ಕೋರ್ ಇತ್ತು. 11 ವರ್ಷ ಎಕ್ಸಾಕ್ಟ್ ಆಗಿ 10 ವರ್ಷಕ್ಕಿಂತ ಜಾಸ್ತಿ. ಸೊ ಈಗ ಮತ್ತೆ ನಾವು ಹೈ ಸ್ಕೋರ್ ಮಾಡೋಣ ಅಂತ. ಓಕೆ ಫೈನ್. ನಿಮ್ ಪ್ರಕಾರ ಯಾರು ಅಂದ್ರೆ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ತಾರೆ, ಹಾಗೇನೆ ಏನು ಎಷ್ಟು ಸ್ಕೋರ್ ಅನ್ನ ಮಾಡ್ಬೋದು RCB? ಬ್ಯಾಟಿಂಗ್ ಫಸ್ಟ್ ಆದ್ರೆ, ಬಾಲಿಂಗ್ ಫಸ್ಟ್ ಆದ್ರೆ ಎಷ್ಟು ರನ್ ಒಳಗೆ ಕಟ್ ಹಾಕ್ತಾರೆ? ಬ್ಯಾಟಿಂಗ್ ಆದ್ರೆ 200 ಮೇಲೆ ಹೊಡಿಬೇಕು. DK ಹೊಡಿಬೇಕು, ಇಲ್ಲ ಮ್ಯಾಕ್ಸ್ವೆಲ್ ಹೊಡಿಬೇಕು, ಕೊಹ್ಲಿ ಹೊಡಿಬೇಕು. ಇವ್ರು 3 ಜನದಲ್ಲಿ ಹೊಡಿಬೇಕು ಯಾರಾದ್ರು. ಬಾಲಿಂಗ್ ಆದ್ರೆ 150 ಒಳಗಡೆ ಆತರ ಕಟ್ ಹಾಕ್ಬೇಕು ಅವ್ರನ್ನ. ಓಕೆ, ಟಾಸ್ ಏನಾರು RCB ಅವ್ರು ಗೆದ್ರೆ, ಗೆದ್ದಾಗ ಬಾಲಿಂಗ್ ತಗೊಂಡ್ರೆ ಅವ್ರ ಹಿಂದೆನೆ ಚೇಸ್ ಮಾಡ್ಕೊಂಡು ಗೆಲ್ಬಹುದು ಆರಾಮಾಗಿ. ಇವಾಗ ಏನಾರು ಅವ್ರು ಬ್ಯಾಟಿಂಗ್ ಚೂಸ್ ಮಾಡಿದ್ರೆ ಆರಾಮಾಗಿ ಓಪನರ್ಸ್ ವಿರಾಟ್ ಕೊಹ್ಲಿ ಮತ್ತೆ ಫೆಫ್ ಡುಪ್ಲೆಸಿ ಬರ್ತಾರಲ್ಲ, ಅವಾಗ ಈಜಿ ಆಗುತ್ತೆ. ಅವರು ಟಾರ್ಗೆಟ್ ಒಂದು 200 ಮೇಲೆ ಕೊಟ್ರೆ ಅವಾಗ ಆಡಕ್ ಸರಿ ಇದಾಗುತ್ತೆ. ಅವ್ರಿಗೆ ಫೈನಲ್ಸ್ ಅಲ್ಲಿ ಈಜಿ ಕಷ್ಟ ಆಗುತ್ತೆ ಸ್ವಲ್ಪ. ಓಕೆ, ಫೈನಲ್ ಆಗಿ ಏನು RCB ಈ ಸಲ ಏನು ಕ್ವಾಲಿಫೈಯರ್ ಅನ್ನ ಪ್ರವೇಶ ಮಾಡಿದೆ. ಒಟ್ಟಾರೆಯಾಗಿ ನೀವೆಲ್ಲರೂ ಹೇಗೆ ವಿಶ್ ಮಾಡ್ತೀರಾ RCB ಗೆ? ಒಟ್ಟಿಗೆ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿ, ಎಲ್ಲರೂ ಬ್ಯಾಟಿಂಗ್ ಚೆನ್ನಾಗಿ ಆಡ್ಲಿ, ಬೌಲಿಂಗು ಚೆನ್ನಾಗಿ ಮಾಡ್ಲಿ ಅಂತ ಆಸೆ ಪಡ್ತೀವಿ. ಈ ಸಲ ಕಪ್ ನಮ್ದೇ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದು RCB ಯ ರಾಯಲ್ ಅಭಿಮಾನಿಗಳ ಮಾತು. ಈ ಬಾರಿ ಆದ್ರೂ RCB ಕಪ್ ಗೆಲ್ಲಿ ಅನ್ನುವಂಥದ್ದು ಇಲ್ಲಿನ ಕೋಟ್ಯಾಂತರ ಅಭಿಮಾನಿಗಳು ಏನಿದ್ದಾರೆ RCB ಅಭಿಮಾನಿಗಳು, ಅವರ ಆಶಯ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.